ಹೇಳ್ತೀರಾ ಲಾಸ್ಟ್ ಟೈಮ್ ಅಂದ್ರೆ ಮೊನ್ನೆ ಏನು ಪಾದಯಾತ್ರೆ ನಡೀತು ಆ ಪಾದಯಾತ್ರೆ ಸಂದರ್ಭದಲ್ಲಿ ಪಕ್ಷದ ಜೊತೆ ಅಂದ್ರೆ ಬಿಜೆಪಿ ಜೊತೆ ಮಾತುಕತೆ ಆಗಿತ್ತು ಪ್ರೀತಮ್ ಗೌಡ್ರನ್ನ ಇದು ಪಾದಯಾತ್ರೆಯಿಂದ ಹೊರಗಿಡಬೇಕು ಅಂತ ನಿರ್ಧಾರ ಆಗಿತ್ತು ಅಂತ ಅವರು ಜೆಡಿಎಸ್ ನವರು ಹೇಳ್ತಾರೆ. ಏನು ಹೇಳ್ತೀರಿ ಸರ್? ಇವತ್ತು ನಾನು ಮಾತನಾಡ್ತಿರುವಂಥದ್ದು ಸದಸ್ಯತ್ವ ಅಭಿಯಾನದ ಕುರಿತಾಗಿ, ಅದಕ್ಕೆ ಸೀಮಿತವಾಗಿ ಈ ಒಂದು ಪ್ರೆಸ್ ಮೀಟ್ ಇರಲಿ. ಇನ್ನೊಂದು ದಿನ ರಾಜಕಾರಣ ಮಾತಾಡೋದಕ್ಕೆ ಬರ್ತೀನಿ, ಅವತ್ತು ಮಾತಾಡೋಣ. ಇವತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಸದಸ್ಯತ್ವ ಅಭಿಯಾನ ಜಿಲ್ಲೆಯ ಒಂದು ಏನು ಸ್ಟ್ರಾಟಜಿ ಇದೆ ಅದಕ್ಕೆ ಬಂದಿರೋಂಥ ಕೆಲಸವನ್ನು ಹೇಳ್ತೀರಾ ಲಾಸ್ಟ್ ಟೈಮ್ ಅಂದ್ರೆ ಮೊನ್ನೆ ಏನು ಪಾದಯಾತ್ರೆ ನಡೀತು ಆ ಪಾದಯಾತ್ರೆ ಸಂದರ್ಭದಲ್ಲಿ ಪಕ್ಷದ ಜೊತೆ ಅಂದ್ರೆ ಬಿಜೆಪಿ ಜೊತೆ ಮಾತುಕತೆ ಆಗಿತ್ತು ಪ್ರೀತಮ್ ಗೌಡ್ರನ್ನ ಇದು ಪಾದಯಾತ್ರೆಯಿಂದ ಹೊರಗಿಡಬೇಕು ಅಂತ ನಿರ್ಧಾರ ಆಗಿತ್ತು ಅಂತ ಅವರು ಜೆಡಿಎಸ್ ನವರು ಹೇಳ್ತಾರೆ. ಏನು ಹೇಳ್ತೀರಿ ಸರ್? ಇವತ್ತು ನಾನು ಮಾತನಾಡ್ತಿರುವಂಥದ್ದು ಸದಸ್ಯತ್ವ ಅಭಿಯಾನದ ಕುರಿತಾಗಿ, ಅದಕ್ಕೆ ಸೀಮಿತವಾಗಿ ಈ ಒಂದು ಪ್ರೆಸ್ ಮೀಟ್ ಇರಲಿ. ಇನ್ನೊಂದು ದಿನ ರಾಜಕಾರಣ ಮಾತಾಡೋದಕ್ಕೆ ಬರ್ತೀನಿ, ಅವತ್ತು ಮಾತಾಡೋಣ. ಇವತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಸದಸ್ಯತ್ವ ಅಭಿಯಾನ ಜಿಲ್ಲೆಯ ಒಂದು ಏನು ಸ್ಟ್ರಾಟಜಿ ಇದೆ ಅದಕ್ಕೆ ಬಂದಿರೋಂಥ ಕೆಲಸವನ್ನು ಹೇಳ್ತೀರಾ ಲಾಸ್ಟ್ ಟೈಮ್ ಅಂದ್ರೆ ಮೊನ್ನೆ ಏನು ಪಾದಯಾತ್ರೆ ನಡೀತು ಆ ಪಾದಯಾತ್ರೆ ಸಂದರ್ಭದಲ್ಲಿ ಪಕ್ಷದ ಜೊತೆ ಅಂದ್ರೆ ಬಿಜೆಪಿ ಜೊತೆ ಮಾತುಕತೆ ಆಗಿತ್ತು ಪ್ರೀತಮ್ ಗೌಡ್ರನ್ನ ಇದು ಪಾದಯಾತ್ರೆಯಿಂದ ಹೊರಗಿಡಬೇಕು ಅಂತ ನಿರ್ಧಾರ ಆಗಿತ್ತು ಅಂತ ಅವರು ಜೆಡಿಎಸ್ ನವರು ಹೇಳ್ತಾರೆ. ಏನು ಹೇಳ್ತೀರಿ ಸರ್? ಇವತ್ತು ನಾನು ಮಾತನಾಡ್ತಿರುವಂಥದ್ದು ಸದಸ್ಯತ್ವ ಅಭಿಯಾನದ ಕುರಿತಾಗಿ, ಅದಕ್ಕೆ ಸೀಮಿತವಾಗಿ ಈ ಒಂದು ಪ್ರೆಸ್ ಮೀಟ್ ಇರಲಿ. ಇನ್ನೊಂದು ದಿನ ರಾಜಕಾರಣ ಮಾತಾಡೋದಕ್ಕೆ ಬರ್ತೀನಿ, ಅವತ್ತು ಮಾತಾಡೋಣ. ಇವತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಸದಸ್ಯತ್ವ ಅಭಿಯಾನ ಜಿಲ್ಲೆಯ ಒಂದು ಏನು ಸ್ಟ್ರಾಟಜಿ ಇದೆ ಅದಕ್ಕೆ ಬಂದಿರೋಂಥ ಕೆಲಸವನ್ನು